ಕುವೆಂಪು ಸ್ವಲ್ಪ ತೇಜಸ್ವಿಗಿಂತ ಮುಂದಿದ್ರು ಅಂತ ಅನ್ಸುತ್ತೆ ಎಲ್ಲದರಲ್ಲೂ. ಅದರ ನಂತರ ತೇಜಸ್ವಿ. ತೇಜಸ್ವಿ ಪುಸ್ತಕದಲ್ಲಿ ಜಾತಿ ಹೇಗೆ ವರ್ಕ್ ಆಗುತ್ತೆ ಅನ್ನೋದು ಸೋಷಿಯಾಲಜಿ ಸ್ಟೂಡೆಂಟ್ ಆಗಿ ಮತ್ತೆ ಸಾಹಿತ್ಯದ ವಿದ್ಯಾರ್ಥಿಯಾಗಿ ನನಗೊಂದಿಷ್ಟು ಸೂಕ್ಷ್ಮತೆ ಇತ್ತು. ಆಮೇಲೆ ಲಂಕೇಶ್. ಇವಾಗ ಜಾತಿ ಬಗ್ಗೆ ಏನಾದರೂ ಹೇಳಬೇಕಾದ್ರೆ ಲಂಕೇಶ್ ಭಾಷೆಯಲ್ಲಿ ಒಂದು ಫ್ಯೂಡಲ್ ಇದಿತ್ತು ಅನ್ನೋದು ಅರ್ಥ ಆದರೆ ಸಹ ಲಂಕೇಶ್ಗೆ ಒಂದು ಕಾಲಘಟ್ಟದ ನಂತರ ಒಂದು ಆತ್ಮವಿಮರ್ಶೆ ಇತ್ತು ಅಂತ ನಾನು ಯಾವಾಗಲೂ ಅವ್ರನ್ನ ಪ್ರೀತಿಸೋ ಕಾರಣಕ್ಕೆ ನಾನು ಕಾರಣ ಕೊಟ್ಕೋತೀನಿ. ಬಿಕಾಸ್ ಲಂಕೇಶ್ ಜಾತಿ ಬಗ್ಗೆ ತುಂಬ ತೀವ್ರವಾಗಿ ಮಾತಾಡಿದ್ದಾರೆ ಅವರ ಹೇಳಿಕೆಗಳಲ್ಲಿ ಇರ್ಬೋದು, ಏನೇ ಆಗಿರ್ಬೋದು. ಅಂದರೆ ಒಬ್ಬ ದಲಿತನ ನೋವು ಹೊರಗಿನವ್ರಿಗೆ ಅಷ್ಟು ಅರ್ಥ ಆಗಲ್ಲ, ಜಾತಿ ಕೀಳಿರಿಮೆ ಹೇಗಿರುತ್ತೆ ಅಂತ ಅವನಿಗೆ ಮಾತ್ರ ಅರ್ಥ ಆಗುತ್ತೆ. ಅವ್ರ ನೋವನ್ನ ನಾವು ನೋಡಿ ಪಾಪ ಏನೋ ಹೇಳಿದ್ರು ಅವ್ನು ಅನುಭವಿಸೋ ನೋವು ಅದಕ್ಕೆ ಇದಿಲ್ಲ ಅಂತ ಹೇಳ್ತಾರೆ. ಅಂದರೆ ಜಾತಿಯಿಂದಾಗೋ ಅವಮಾನ ಎಲ್ಲದಕ್ಕಿಂತ ತೀವ್ರವಾದದ್ದು ಅಂತ ಲಂಕೇಶೇ ಹೇಳ್ತಾರೆ. ಹಂಗಾಗಿ ಗುರು ಸರ್ ಕರೆದಾಗ ನನಗೆ ಗುರು ಸರ್ ಆಕೃತಿ ಬಗ್ಗೆ ಮೊದಲಿಂದ ಒಂಥರ ಸ್ವಲ್ಪ ಗುಮಾನಿ, ಸ್ವಲ್ಪ ಎಲ್ಲ ತುಂಬ ಓದ್ಕೊಂಡಿರೋರು ಎಲ್ಲ ಇಟ್ಗಳು ಆ ಥರನೇ ನೋಡ್ಕೊಂಬರ್ತಿದ್ದೆ. ಬಟ್ ಫಸ್ಟ್ ಟೈಮ್ ಕ್ಯಾಸ್ಟ್ ಪಾಲಿಟಿಕ್ಸ್ ಪುಸ್ತಕಕ್ಕೆ ನನ್ನ ಮಂಟೇದವರನ್ನ ಮತ್ತೆಲ್ಲ ಲಕ್ಷ್ಮೀಪತಿ ಸರ್ ಪುಸ್ತಕ ಕರೆದಾಗ ಹಿಂದೆ ಮುಂದೆ ನೋಡಿದೆ. ಹೌದು, ನಾನು ಹೋಗಿ ಇಲ್ಲಿ ಮಾತಾಡಬೇಕು ಅನ್ನಿಸ್ತು, ಒಪ್ಕೊಂಡೆ. ಮೊದಲಿಗೆ ನಾನು ಸಮಾಜಶಾಸ್ತ್ರದ ವಿದ್ಯಾರ್ಥಿ. ನನಗೆ ಸಮಾಜಶಾಸ್ತ್ರ ತುಂಬ ನನಗೆ ಕನ್ನಡಕ್ಕಿಂತ ಹೆಚ್ಚು ಮಾರ್ಕ್ಸ್ ಬರ್ತಿದ್ದಿದ್ದು ಸಮಾಜಶಾಸ್ತ್ರದಿಂದ. ನನ್ನ ಓದಿನ ಕಾರಣಕ್ಕೆ, ಅಂದರೆ ನನ್ನ ಹಿನ್ನೆಲೆ ಸಾಮಾಜಿಕವಾಗಿ ಹಿಂದುಳಿದ ತುಂಬ ಬಡ ದಲಿತ ಕುಟುಂಬದಿಂದ ಬಂದ್ರೂ ಅಣ್ಣ ಸಂಘಟನೆ ಮತ್ತು ಹೋರಾಟದಲ್ಲಿದ್ದ ಕಾರಣಕ್ಕೆ ಮತ್ತು ಪತ್ರಿಕೆಯಲ್ಲಿದ್ದ ಕಾರಣಕ್ಕೆ ನನಗೆ ನನ್ನ ಮನೋರಂಜನೆ ಅಥವಾ ನನ್ನ ಸಮಾಧಾನವಾಗಿ ಎಲ್ಲ ಸಿಕ್ತಿದ್ದು ಪುಸ್ತಕಗಳೇ. ತುಂಬ ಚಿಕ್ಕ ವಯಸ್ಸಿಗೆ ಓದೋಕ್ಕೆ ಅಂಬೇಡ್ಕರ್ ಮತ್ತು ತುಂಬ ದೊಡ್ಡ ದೊಡ್ಡ ಮಹಿಳಾವಾದಿಗಳು, ದಲಿತ ಹೋರಾಟಗಳು, ಬುದ್ಧ, ಬಸವ, ಅಂಬೇಡ್ಕರ್ ಇವರೆಲ್ಲ ಓದುತ್ತಾ ಇದ್ದೆ. ಅದು ಎಷ್ಟು ಅರ್ಥ ಆಗ್ತಿತ್ತೋ ಗೊತ್ತಿಲ್ಲ, ಓದುತ್ತಾ ಇದ್ದೆ. ಹಂಗಾಗಿ ಪ್ರತಿಯೊಂದನ್ನು ಸಮಾಜಶಾಸ್ತ್ರೀಯ ದೃಷ್ಟಿಕೋನದಿಂದ ನೋಡೋದು ನನಗೆ ಬಂದಿತ್ತು. ಯಾವುದೇ ವಿಷಯನ ಒಬ್ಬ ಮೇಷ್ಟ್ರು ಯಾಕೆ ಹಿಂಗೆ ಮಾತಾಡ್ತಿದ್ದಾನೆ, ಒಬ್ಬ ಸ್ಟೂಡೆಂಟ್ ಯಾಕೆ ಹಿಂಗೆ ಮಾತಾಡ್ತಾರೆ, ಅಥವಾ ಸ್ನೇಹಿತರು ಹೆಂಗೆ ವರ್ತಿಸ್ತಾರೆ ನಮ್ಮ ಜೊತೆ, ಅದರ ಹಿನ್ನೆಲೆ ಏನು ಅನ್ನೋದು ಅರ್ಥ ಆಗ್ತಿತ್ತು. ಒಂದು ಕಾಲಕ್ಕೆ ಹಿಂಗೆ ಅರ್ಥ ಆಗೋದು ಭಾಳ ದೊಡ್ಡ ಸಮಸ್ಯೆ ಅಥವಾ ದೌರ್ಬಲ್ಯ ಅಂತ ಅನಿಸ್ಬಿಡುತ್ತೆ. ನಾವೆಲ್ಲರನ್ನೂ ಸೂಕ್ಷ್ಮವಾಗಿ ಗ್ರಹಿಸ್ತಾ ಹೋದರೆ ಅದು ನಮಗೆ ಮಾಡ್ಬೋದಾದಂಥ ಆಘಾತದಿಂದ ಬಿಡಿಸ್ಕೊಳ್ಳೋಕ್ಕೆ ಟೈಮ್ ಬೇಕಂತ ಅನಿಸುತ್ತೆ. ಕಾಸ್ಟ್ ಪಾಲಿಟಿಕ್ಸಲ್ಲಿ ಸರ್ ಅಂದರೆ ಇಲ್ಲಿ ಪ್ರೀತಿ ಕೂಡ ರಾಜಕೀಯ ಇಲ್ಲದೆ ಯಾವುದೂ ಆಗಲ್ಲ. ಅದರಲ್ಲೂ ಭಾರತದಂಥ ಜಾತಿಯ ದೇಶದಲ್ಲಿ ಅಸಮಾನತೆಯನ್ನು ಆತ್ಮವಾಗಿಸ್ಕೊಂಡಿರೋ ದೇಶ ಇದು ಅಂತ ಬಾಬಾ ಸಾಹೇಬ್ರು ಹೇಳ್ತಾರೆ. ಅಂಥದ್ದೊಂದು ದೇಶದಲ್ಲಿ ಇಲ್ಲಿ ಪ್ರತಿಯೊಂದು ಅಣು ಕಣದಲ್ಲಿ ಜಾತಿ ಇದೆ. ನಾವು ಜಾತಿ ಬಿಟ್ಬಿಡ್ತೀವಿ ಅಂತ ಯಾವುದೇ ದೊಡ್ಡ ಜಾತಿಯವರು ಪ್ರತಿ ಸರ್ತಿ ಮಾತಾಡುವಾಗಲೂ ನನಗೆ ಅವ್ರ ಮಾತಲ್ಲಿ ಜಾತಿ ಅಷ್ಟೇ ಕಾಣಿಸ್ತಾ ಇರುತ್ತೆ. ಇದು ಪ್ರತಿದಿನ ನಮ್ಮ ಒಡನಾಟದಲ್ಲಿ ಒಡೆದಾಟಗಳಾಗುವಷ್ಟು ಚರ್ಚೆ ಆಗ್ತಾನೆ ಇರುತ್ತೆ. ನನಗೆ ಈ ಕಾರ್ಯಕ್ರಮಕ್ಕೆ ಕರೆದು ಸರ್ರು ಮತ್ತೆ ನಾನು ಒಂದು ಕ್ಲಾಸ್ ಅಟೆಂಡ್ ಮಾಡೋ ಥರ ಮಾಡಿದರು. ಥ್ಯಾಂಕ್ ಯು ಸರ್. ಒಂದೆರಡು ಕ್ಲಾಸು ನಾನು ಹೋಮ್ ಸೈನ್ಸ್ ಕಾಲೇಜಲ್ಲಿ ಲಕ್ಷ್ಮೀ ಸರ್ ಪತಿ ಸರ್ಗೆ ಸ್ಟೂಡೆಂಟಾಗಿ ಕೂಡ ಕೇಳಿದೆ ಸಮಾಜಶಾಸ್ತ್ರ ಅದೇನು ಮಾಡಬೇಕಂತ ಹೋದಾಗ. ನಂದು ಮನಿ ಸಮಸ್ಯೆಯಿಂದ ಅದಾಗಲಿಲ್ಲ ಓದಲಿಕ್ಕೆ. ಬಟ್ ಈ ಪುಸ್ತಕ ಓದ್ತಾ ಇದೊಂದು ಅಂಕಣ ಸಂಕಲನ, ಅದರ ಮಿತಿಗಳು ಒಬ್ಬ ಪತ್ರಕರ್ತೆಯಾಗಿ ನನಗೆ ಗೊತ್ತಿದೆ. ಬೇರೆ ಬೇರೆ ಪತ್ರಿಕೆಗೆ ಸರ್ ಆಗಾಗ ಆ ವಿಷಯಕ್ಕೆ ಸಂಬಂಧಪಟ್ಟು ಬರೆದಿರೋದು. ಬಟ್ ಒಂದೇನಂದರೆ ಈ ಪುಸ್ತಕದಲ್ಲಿರೋ ಯಾವ ವಿಷಯ ಕೂಡ ಔಟ್ಡೇಟೆಡ್ ಅಲ್ಲ. ಇವತ್ತು ನಿನ್ನೆ ನನ್ನ ಮಣಿಪುರದ ಬಗ್ಗೆ ಒಂದು ಸ್ಟೋರಿ ಬರೆದೆ, ಈ ಪುಸ್ತಕದಲ್ಲಿ ಓದಬೇಕಾದ್ರೆ ಅದೇ ಸುದ್ದಿ ಕನೆಕ್ಟ್ ಆಯಿತು. ಮತ್ತು ಪ್ರತಿಯೊಂದು ಈಗಷ್ಟೇ ನಡೆದಿರೋದು ಒಂದು ಪುಸ್ತಕ ಹೆಂಗಾಯಿತು ಅಂತ ಆಶ್ಚರ್ಯ ಆಗುವಷ್ಟು ಇದಾಗೆ ಬರೆದಿದ್ದಾರೆ. ಅಂದರೆ ಫಸ್ಟು ಭಾಷೆ ಮತ್ತು ಸಾಹಿತ್ಯ ಸಂಸ್ಕೃತಿ ಇವೆಲ್ಲ ನಾವೇನೇ ಮಾತಾಡಿದ್ರು, ಕಲೆ ಸಾಹಿತ್ಯ ಇದೆಲ್ಲನೂ ಜಾತಿಯಿಂದನೇ ನಿರ್ಧಾರ ಆಗೋದು ಅನ್ನೋದನ್ನ ಒಂದು ಸಮಾಜಶಾಸ್ತ್ರೀಯ ದೃಷ್ಟಿಕೋನದಿಂದ ನೋಡಿದಾಗ ಅಥವಾ ಸಮಾಜಶಾಸ್ತ್ರದ ವಿದ್ಯಾರ್ಥಿ ಆದಾಗ ಅಥವಾ ಅದರ ಓದಿರೋರ್ಗೆ ಮಾತ್ರ ಅರ್ಥ ಆಗುತ್ತೆ. ಇದು ನಮ್ಗೆ ಎಲ್ಲಿ ಸಮಸ್ಯೆ ಆಗ್ತಿರುತ್ತೆ ಅಂದರೆ, ಯಾರೋ ಮಾತಾಡಬೇಕಾದ್ರೆ ನಾವು ಅವ್ರ ಜೊತೆ ಅವ್ರಿಗೆ ಉತ್ತರ ಕೊಡಬೇಕಾದಾಗಲೋ ಅಥವಾ ಪ್ರತಿಕ್ರಿಯಿಸಬೇಕಾದಾಗಲೋ ನನಗೆ ಭಾಳ ಕಾಡುವಂಥ ವಿಷಯ. ಯಾವುದೇ ಒಂದು ಇವಾಗ ನಾನು ಏನೇ ಮಾತಾಡಬೇಕಾದ್ರೂ ಅದು ನನ್ನ ಅನುಭವಜನ್ಯ ಆಗಿರುತ್ತೆ. ಅಂದರೆ ನಾನು ಏನು ಅನುಭವಿಸಿರ್ತೀನಿ, ನಾನು ಕೆಲಸ ಮಾಡಿದ ಆಫೀಸು, ನಾನು ಓಡಾಡಿದ ಜಾಗ, ನನ್ನ ಜೊತೆ ಇದ್ದವರು, ನನ್ನ ಒಡನಾಡಿಗಳು ಏನು ಆಡ್ತಾರೆ, ಅಂದರೆ ನನ್ನ ಅನುಭವಕ್ಕೆ ಏನು ದಕ್ಕುತ್ತೆ ಅದನ್ನು ಭಾಳ ತೀವ್ರವಾಗಿ ತಲೆಯಲ್ಲಿ ಇಟ್ಕೊಂಡು ಪ್ರತಿ ಸರ್ತಿ ಯಾರು ಏನು ಮಾತಾಡಿದ್ರು, ಯಾಕೆ ಮಾತಾಡಿದ್ರು, ಹೆಂಗಾಯ್ತು ಅನ್ನೋದನ್ನ ತಲೆಗೆ ಇಟ್ಕೊಂಡು ಮಾತಾಡೋಳು ನಾನು. ಹಂಗಾಗಿ ತುಂಬ ಸತಿ ಆಫೀಸಲ್ಲಿ ಒಡನಾಡಬೇಕಾದ್ರೆ ಯಾರಾದರೂ ಮೀಸಲಾತಿ ಬಗ್ಗೆ ಮಾತಾಡಿದರೆ, ಯಾರಾದರೂ ಏನು ಪ್ರತಿಭೆನೇ ಮುಖ್ಯ ಅಂತ ಮಾತಾಡಿದರೆ, ಎಲ್ಲ ಮಾತಾಡುವಾಗ ಇಷ್ಟು ಅಸೂಕ್ಷ್ಮವಾಗಿ ಒಬ್ಬರು ಮಾತಾಡೋಕ್ಕೆ ಹೇಗೆ ಸಾಧ್ಯ ಅಂತ ನನಗನ್ಸುತ್ತೆ.
ನಾನು ತುಂಬಾ ಹಿಂದ್ಲಿಂದ ನನ್ನ ಆಪ್ತವಲಯದಲ್ಲಿ ಯಾರೇ ಇದ್ದಾಗ್ಲೂ ಮತ್ತೆ ನನ್ನ ಬಾಸ್‌ಗಳಿಗೆ ಹೇಳ್ತಿದ್ದೆ. ಎಷ್ಟೇ ಕಷ್ಟ ಆದ್ರೂ ಯಾವುದೇ ಸಬ್ಜೆಕ್ಟ್ ಓದೋ ವಿದ್ಯಾರ್ಥಿಗಳಿಗೆ ಸಮಾಜಶಾಸ್ತ್ರ ಒಂದು ಮಸ್ಟ್ ಅಂಡ್ ಶುಡ್ ಪಠ್ಯ ಆಗ್ಲೇಬೇಕು. ಅಷ್ಟು ಸೂಕ್ಷ್ಮವಾಗಿ ಭಾರತದಂತ ದೇಶದಲ್ಲಿ ಇವ್ರು ಹೇಗೆ ಬೆಳೀತಾರೆ. ಹಂಗಾಗಿ ಸಮಾಜಶಾಸ್ತ್ರವನ್ನ ಏನೇ ಓದೋರು ಕೂಡ ಒಂದು ಸಬ್ಜೆಕ್ಟ್ ಆಗಿ ಓದ್ಲೇಬೇಕು ಅಂತ ಹೇಳ್ತಾ ಇದ್ದೆ. ಅದು ತುಂಬಾ ಮುಖ್ಯ ಆಗುತ್ತೆ. ಯಾಕಂದ್ರೆ ನಾವು ಒಡನಾಡ್ಬೇಕಾದ್ರೆ ಅಷ್ಟು ಈಸಿ ಇರಲ್ಲ. ಈ ಪುಸ್ತಕ ಓದ್ತಾ ನನಗೊಂದು ಚಿಕ್ಕ ಆಘಾತ ಆಯ್ತು. ಆಘಾತ ಅಂದ್ರೆ ಅದು ಹೌದು ಅಂತ ನಂಗೆ ಮೊದ್ಲಿಂದಾನು ಗೊತ್ತಿತ್ತು. ಯಾಕಂದ್ರೆ ನಾನು ಅತಿಯಾಗಿ ಪ್ರೀತಿಸೋ ಲಂಕೇಶ್ ಮೇಷ್ಟ್ರು ಅಂತ ಒಪ್ಕೊಂತಿದ್ದೆ. ಅವ್ರ ಕಾವ್ಯದ ಕಾರಣಕ್ಕೆ, ಅವ್ರ ಬರವಣಿಗೆ ಕಾರಣಕ್ಕೆ. ಮತ್ತೆ ನಾನು ಯಾರಿಗಾದ್ರೂ ಓದಿ ಅಂತ ಹೇಳ್ಬೇಕಾದ್ರೆ ಮೊದ್ಲು ಹೇಳೋದು ನೀವು ತೇಜಸ್ವಿಯಿಂದ ಓದಿ ಅಂತ. ಯಾಕಂದ್ರೆ ಕನ್ನಡ ಓದನ್ನ ಶುರು ಮಾಡೋರ್ಗೆ 2 ತರದ್ದು ಎಂಟ್ರೆನ್ಸ್ ಇರುತ್ತೆ. ಒಂದು ರವಿ ಬೆಳಗೆರೆ, ಇನ್ನೊಂದು ತೇಜಸ್ವಿ. ಒಂದರಿಂದ ತಪ್ಪಿಸೋಕೆ ಒಂದು ಓದ್ಬೇಕು ಅನ್ನೋ ಕಾರಣಕ್ಕೆ ಈ ಅಡಿಕ್ಷನ್ ನಾನು ತೇಜಸ್ವಿಯಿಂದಾನೇ ಶುರು ಮಾಡಿ ಅಂತ ಹೇಳ್ತೀನಿ. ಅಂದ್ರೆ ಹೊಸಬ್ರು ಓದ್ಲಿಕ್ಕೆ ಶುರು ಮಾಡಿದಾಗ ಅವರನ್ನ ಹಿಡ್ದಿಟ್ಕೊಳ್ಳೋ ಅಂತ ಒಂದು ವೈಚಾರಿಕವಾಗಿ ಅಥವಾ ವೈಜ್ಞಾನಿಕವಾಗಿ ಅವ್ರನ್ನ ಡೆವಲಪ್ ಮಾಡೋಕೆ ತೇಜಸ್ವಿ ಪುಸ್ತಕಗಳು ಮುಖ್ಯ ಆಗ್ತವೆ ಓದಿನ ಮೊದಲ ಹಂತದಲ್ಲಿ ಅಂತ ನಾನು ನಂಬ್ತೀನಿ. ನನಗೆ ಕರ್ನಾಟಕದ ಮಟ್ಟಿಗೆ ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ಏನೇ ನೋಡ್ಬೇಕಾದ್ರೂ ವೈಚಾರಿಕವಾಗಿ ಅತಿ ಹೆಚ್ಚು ಮಾತಾಡಿದ್ದು ಒಪ್ಪನ್ನಾಗಿ ಕುವೆಂಪು ಸ್ವಲ್ಪ ತೇಜಸ್ವಿಗಿಂತ ಮುಂದಿದ್ರು ಅಂತ ಅನ್ಸುತ್ತೆ ಎಲ್ಲದರಲ್ಲೂ. ಅದರ ನಂತರ ತೇಜಸ್ವಿ ಪುಸ್ತಕದಲ್ಲಿ ಜಾತಿ ಹೇಗೆ ವರ್ಕ್ ಆಗುತ್ತೆ ಅನ್ನೋದು ಸೋಷಿಯಾಲಜಿ ಸ್ಟೂಡೆಂಟ್ ಆಗಿ ಮತ್ತೆ ಸಾಹಿತ್ಯದ ವಿದ್ಯಾರ್ಥಿಯಾಗಿ ನನಗೊಂದಿಷ್ಟು ಸೂಕ್ಷ್ಮತೆ ಇತ್ತು. ಆಮೇಲೆ ಲಂಕೇಶ್, ಇವಾಗ ಜಾತಿ ಬಗ್ಗೆ ಏನಾದರೂ ಹೇಳ್ಬೇಕಾದ್ರೆ ಲಂಕೇಶ್ ಭಾಷೆಯಲ್ಲಿ ಒಂದು ಫ್ಯೂಡಲ್ ಇದಿತ್ತು ಅನ್ನೋದು ಅರ್ಥ ಆದ್ರೆ ಸಹ ಲಂಕೇಶ್ಗೆ ಒಂದು ಕಾಲಘಟ್ಟದ ನಂತರ ಒಂದು ಆತ್ಮವಿಮರ್ಶೆ ಇತ್ತು ಅಂತ ನಾನು ಯಾವಾಗಲೂ ಅವ್ರನ್ನ ಪ್ರೀತಿಸೋ ಕಾರಣಕ್ಕೆ ನಾನು ಕಾರಣ ಕೊಟ್ಕೋತೀನಿ. ಬಿಕಾಸ್ ಲಂಕೇಶ್ ಜಾತಿ ಬಗ್ಗೆ ತುಂಬಾ ತೀವ್ರವಾಗಿ ಮಾತಾಡಿದ್ದಾರೆ. ಅವರ ಹೇಳಿಕೆಗಳಲ್ಲಿ ಇರ್ಬೋದು, ಏನೇ ಆಗಿರ್ಬೋದು. ಅಂದ್ರೆ ಒಬ್ಬ ದಲಿತನ ನೋವು ಹೊರಗಿನವ್ರಿಗೆ ಅಷ್ಟು ಅರ್ಥ ಆಗಲ್ಲ. ಜಾತಿ ಕೀಳಿರಿಮೆ ಹೇಗಿರುತ್ತೆ ಅಂತ ಅವನಿಗೆ ಮಾತ್ರ ಅರ್ಥ ಆಗುತ್ತೆ. ಅವ್ರ ನೋವನ್ನ ನಾವು ನೋಡಿ ಪಾಪ ಏನೋ ಹೇಳಿದ್ರು ಅವ್ನು ಅನುಭವಿಸೋ ನೋವು ಅದಕ್ಕೆ ಇದಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಜಾತಿಯಿಂದ ಆಗೋ ಅವಮಾನ ಎಲ್ಲದಕ್ಕಿಂತ ತೀವ್ರವಾದದ್ದು ಅಂತ ಲಂಕೇಶೇ ಹೇಳ್ತಾರೆ. ನಾನು ಇದನ್ನ ಲಂಕೇಶ್ ಕಾಲಾನಂತರದಲ್ಲಿ ಮಾಡ್ಕೊಂಡ ಆತ್ಮವಿಮರ್ಶೆ ಅಂತ ನೋಡ್ತೀನಿ. ಈ ಪುಸ್ತಕದಲ್ಲಿ ಕಾಸ್ಟ್ ಕಲೋನಿಯಲ್ ಬಗ್ಗೆ ಮಾತಾಡ್ಬೇಕಾದ್ರೆ ಜಾತಿ ವಸಾಹತುಶಾಹಿ ಅನ್ನೋದೊಂದು ಹೊಸ ಪದ ಪರಿಚಯ ಆಗುತ್ತೆ. ಅದು ನಾವೆಲ್ಲ ಅನುಭವಿಸಿರೋದೆ ನಮ್ಮ ಸುತ್ತಮುತ್ತ ದಿನನಿತ್ಯ. ಅದನ್ನ ನಾವು ಎಲ್ಲದರಲ್ಲಿ ನೋಡ್ತಿರ್ತೀವಿ. ಒಂದು ದೇವಸ್ಥಾನಕ್ಕೆ ಎಂಟ್ರೆನ್ಸ್ ಇಂದ, ಒಂದು ಶಾಲಾ ಊಟದ ತಟ್ಟೆಯಿಂದ ಇಲ್ಲಿ ಯಾರ ತಟ್ಟೆಯಲ್ಲಿ ಏನಿದೆ ಅಂತ ನೋಡೋ ದೃಷ್ಟಿಕೋನ ಕೂಡ ಜಾತಿ ನಿರ್ಧರಿಸುತ್ತಾದ್ರಿಂದ ಕಾಸ್ಟ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನ ವಸಾಹತುಶಾಹಿ ವ್ಯವಸ್ಥೆಗೆ ವಹಿಸಿ ಸರ್ ಬರೆದಿರೋದು ತುಂಬಾ ಒಳ್ಳೆ ಲೇಖನ ನನ್ಗೆ ಅನ್ಸೋ ಮಟ್ಟಿಗೆ. ನಾನು ಓದಿದ ಇಡೀ ಇದರಲ್ಲಿ ಅದು ಒಂದು ಹೊಸ ಕಣ್ಣೋಟ ಅನ್ಸುತ್ತೆ. ನನಗೆ ಏನ್ ಅನ್ಸೋದು ಅಂದ್ರೆ ಈ ಸಮಾಜಶಾಸ್ತ್ರೀಯ ಓದು ಅಥವಾ ಕಣ್ಣೋಟವನ್ನ ಸರಳವಾಗಿ ಜನಕ್ಕೆ ತಲುಪಿಸ್ಬೋದು. ಮೇಷ್ಟ್ರು ಇವಾಗ ನಾನು ತುಂಬಾ ಸತಿ ಲಕ್ಷ್ಮೀಪತಿ ಸರ್ ಪುಸ್ತಕ ಓದ್ಬೇಕಾದ್ರೆ ಮೇಷ್ಟ್ರು ಇರ್ತಾರೆ, ಅವ್ರು ಯಾರ್ಯಾರೋ ಸಮಾಜಶಾಸ್ತ್ರನ ತಂದಲ್ಲಿ ಹೇಳ್ತಾರೆ, ತಲೆಯಲ್ಲಿ ಇಟ್ಕೊಳಕ್ಕಾಗಲ್ಲ, ಕಷ್ಟ ಇರುತ್ತೆ ಅನ್ನೋದೊಂದು ಮಿತ್ತಿತ್ತು. ಈ ಪುಸ್ತಕ ನಾನು ಓದಕ್ಕೆ ಶುರು ಮಾಡಿದ್ಮೇಲೆ ಎಷ್ಟು ಸರಳವಾಗಿ ಓದಿಸ್ಕೊಂಡೋಯ್ತು ಅಂದ್ರೆ ಭಾಷೆ ಅಷ್ಟೇ ಸಹಜವಾಗಿ ನಮಗೆ ಗೊತ್ತಿರೋ ಭಾಷೆಯಲ್ಲೇನೆ ತುಂಬಾ ಸರಳವಾಗಿ ವಿವರಿಸಿದ್ದಾರೆ ಅಂತ ಅನ್ನಿಸ್ತು. ಮತ್ತೆ ಜಾತಿ ನಾವೆಲ್ಲ ಪ್ರತಿ ಹಂತದಲ್ಲಿ ಅನುಭವಿಸ್ತಿರ್ತೀವಿ. ಅದು ದೊಡ್ಡ ಜಾತಿ, ಚಿಕ್ಕ ಜಾತಿ, ಯಾವುದೇ ಜಾತಿ ಆಗಿದ್ರು ಅದನ್ನ ಕಲೋನಿಯಲ್ ಮಾಡಿ, ಅಂದ್ರೆ ಯಾಕೆ ಯುರೋಪಿಯನ್ನರು ಆಫ್ರಿಕನ್ನರ ಮೇಲೆ ಮಾಡಿದಂತ ದಾಳಿ ಮತ್ತೆ ಅವರನ್ನ ಅನಾಗರಿಕರು ಅಂತ ಗುರುತಿಸ್ಕೊಂಡದ್ದನ್ನೇ ಜಾತಿ ಕಲೋನಿಯಲ್ಗೆ ಹೇಳ್ಬೇಕಾದ್ರೆ ಮೊನ್ನೆ ಒಬ್ಬ ಕವಯಿತ್ರಿ ಒಬ್ಬ ಮಹಿಳೆಗೆ ಫೋಟೋ ಹಿಡಿದು ಖಾಲಿ ಇದ್ದ ಬಸ್ಸಲ್ಲಿ ಹೋಗಿ ಒಂದು ಹಾಲು ಮತದ ಮಹಿಳೆ ಅನ್ಸುತ್ತೆ. ಅವ್ರು ಬಾಳ ನೀಟಾಗೆ ಇದ್ರು. ಅವ್ರ ಪಕ್ಕನೇ ಹೋಗಿ ಕೂತ್ಕೊಂಡು ಇಷ್ಟು ಗಲೀಜಾಗಿರೋರೆಲ್ಲ ಹೆಂಗೆ ಬಂದು ಬಸ್ಗಳಲ್ಲಿ ಓಡಾಡ್ತಾರೆ ಅಂತ ಅವ್ರ ಪಕ್ಕ ಕೂತ್ಕೊಂಡು ಸೆಲ್ಫಿ ತೆಗ್ದು ಹಾಕಿದ್ರು. ಆ ಕವಯಿತ್ರಿ ಮತ್ತೆ ಅದನ್ನ ಏನೇನೋ ಸಮರ್ಥಿಸ್ಕೊಂಡ್ರು. ಅವ್ರನ್ನ ಸಮರ್ಥಿಸ್ಕೊಳ್ಳೋ ತರ ಅದೇ ಮನಸ್ಥಿತಿ, ಅದೇ ಜಾತಿವಾದಿಗಳು ತುಂಬಾ ನೀಟಾಗಿ ಸಮರ್ಥಿಸ್ಕೊಂಡ್ರು. ಒಂದು ಝೂ ಅಲ್ಲಿ ಪ್ರಾಣಿನ ಫೋಟೋ ಹಿಡಿಯೋ ತರ ಸಹ ಮನುಷ್ಯರನ್ನ ಪಕ್ಕ ಕೂತ್ಕೊಂಡು ಫೋಟೋ ಹಿಡಿದು ಹಾಕಿದ್ದು. ಮತ್ತೆ ಮಾತಾಡ್ಬೇಕಾದ್ರೆ ಹೆಂಗಿರುತ್ತೆ ಅಂದ್ರೆ ಇವಾಗ ನಾವು ಸಮಾಜಶಾಸ್ತ್ರನ ಸೋಷಿಯಾಲಜಿನ ಫೇಸ್ಬುಕ್ ನೀವು ಹೋಲ್ಸ್ಕೊಂಡ್ರೆ ತುಂಬಾ ಜನದ ಭಾಷೆ ಹೆಂಗಿರುತ್ತೆ ಅಂತ ನೋಡ್ಬೇಕಾದ್ರೆ ಅವ್ರು ಹೇಳ್ತಿರ್ತಾರೆ, ನೀವು ಕೇಳ್ಬೇಕಷ್ಟೇ. ಇಡೀ ಸರಿ ಹೇಳ್ದಂಗೆ ವ್ಯಕ್ತಿಯ ಭಾಷೆ, ಅವನ ನಡೆ ನುಡಿ, ಅವನ ದೈಹಿಕ ಇದು ಎಲ್ಲನೂ ಜಾತಿಯಿಂದನೇ ಬಂದಿರುತ್ತೆ.
ನಮ್ಮ ಜೊತೆ ಸುತ್ತಮುತ್ತ ತುಂಬಾ ಸೂಕ್ಷ್ಮವಾಗಿ ಅಂಬೇಡ್ಕರ್ನ ಓದ್ಕೊಂಡಿದ್ದಾರೆ, ಮಹಿಳಾವಾದನ ಓದ್ಕೊಂಡಿದ್ದಾರೆ. ಯಾರೇ ಆಗಿದ್ದಾಗ್ಲೂ ಅವರು ಜಾತೀಕರಣಕ್ಕೆ ಸಿಕ್ಕಿರೋ ಪ್ರಿವಿಲೈಸ್ಗಳಿಂದ ದಬ್ಬಾಳಿಕೆ ಮಾಡೋರ್ನ ನೋಡೋ ರೀತಿಗೂ, ತಮ್ಮದೇ ಸಮುದಾಯದ ಅಸಹಾಯಕ ಸಮುದಾಯಗಳಿಂದ ಹೊಸದಾಗಿ ಅಕ್ಷರ ಲೋಕಕ್ಕೆ ಬಂದವ್ರನ್ನ ನೋಡೋದಕ್ಕೂ ಬಹಳ ವ್ಯತ್ಯಾಸ ಇರುತ್ತೆ. ಇವಾಗ ನಾನೇನಾದ್ರು ನನ್ನ ಬಿಡುಗಡೆಗೆ ಒಂದು ನೋವಿಂದು ಈ ಜಾತಿಯಿಂದನೋ ನನ್ನ ಬಣ್ಣದಿಂದನೋ ಅಥವಾ ಏನೋ ಒಂದು ಕಾರಣಕ್ಕೆ ನಾನು ಅನುಭವಿಸಿದ ನೋವನ್ನೇ ಕವಿತೆ ಬರೀತಿದ್ರೆ ಅದನ್ನ ಸೆಲ್ಫ್ ಪಿಟಿ ಅಂತ ಕರೀತಾರೆ. ಈ ಸೆಲ್ಫ್ ಪಿಟಿಗಳನ್ನ ಬರಿಬೇಡಿ, ನಿಲ್ಸಿ ಅಂತ ಹೇಳೋ ಕವಿಗಳು ಯಾವುದೋ ಒಂದು ಬ್ರಾಹ್ಮಣದ ಸಮುದಾಯ ಹುಡುಗಿ ಪ್ರತಿನಿತ್ಯ ಅಂಥದ್ದೇ 100 ಕವಿತೆ ಬರೆದು ಆಕೆ ಫೋಟೋ ಹಾಕೊಂಡು ಇದ್ ಮಾಡ್ಬೇಕಾದ್ರೆ ವಾವ್ ಅಂತ ಕಮೆಂಟ್ ಮಾಡೋದನ್ನ ನೋಡ್ತೀವಿ. ಇಷ್ಟೆಲ್ಲ ಇಷ್ಟೆಲ್ಲ ಓದು, ಇಷ್ಟೆಲ್ಲ ಜ್ಞಾನ ಇವ್ರಿಗೆ ಒಂದು ಸಾಮುದಾಯಿಕ ಪ್ರಜ್ಞೆಯಾಗಿ ಅಥವಾ ಸಮಾಜಶಾಸ್ತ್ರೀಯವಾಗಿ ನೋಡೋಕೆ ಯಾಕಾಗಲ್ಲ ಅನ್ನೋ ಪ್ರಶ್ನೆ ನನ್ನ ಜೊತೆ ಬರುತ್ತೆ. ಮತ್ತೊಂದು ನನಗೆ ಈ ಪುಸ್ತಕದಲ್ಲಿ ತುಂಬಾ ಇಲ್ಲ ಮೈನಸ್ ಅನ್ಸಿದ್ದೇನೆಂದ್ರೆ, ಇಲ್ಲಿ ಭಾರತದ ದಲಿತ ಮಹಿಳೆಯರಾಗ್ಲಿ ಅಥವಾ ಮಹಿಳಾ ಇದ್ರ ಬಗ್ಗೆ ಹೆಚ್ಚಾಗಿ ಇಲ್ಲ. ಸರ್ ಅವಾಗಲೇ ಹೇಳಿದ್ರು, ಅದನ್ನ ಮಾತಾಡ್ಬೇಕು ಅನ್ಕೊಂಡೆ. ಮತ್ತೆ ಈ ಹಿಂದೆ ಕೂಡ ದಲಿತ ಸಂಘಟನೆ ಆಯೋಜಿಸಿದ ಒಂದು ಕಾರ್ಯಕ್ರಮಕ್ಕೆ ಮಹಿಳಾ ಹೋರಾಟಗಾರ ಅಂತ ನೋಡ್ಬೇಕಾದ್ರೆ ಕೂಡ ನಾನು ಹುಡುಕಿ ಇದು ಸರಸ್ವತಿ ಅಕ್ಕನ ಒಂದೆರಡು ಪುಸ್ತಕ ಹುಡುಕಿ ಮಹಿಳಾ ಹೋರಾಟಗಾರರು ಯಾರಿದ್ರು ಏನ್ ಮಾಡಿದ್ರು ಅಂತ ನೋಡ್ಬೇಕಾಯ್ತು. DSS ಆಗ್ಲಿ ನಮ್ಮದೇ ಸಂಘಟನೆಗಳಾಗ್ಲಿ ಒಂದು ಓರಿಯೆಂಟೇಶನ್ ಕೊಡೋ ನಿಟ್ಟಿನಲ್ಲಿ ಇವಾಗ ಯಾವುದೇ ವೇದಿಕೆ ಮೇಲೆ ಸಾಮಾಜಿಕ ನ್ಯಾಯ ಅಥವಾ ಏನು ಇದು ಕೊಡ್ಬೇಕಂತ ಹೇಳ್ತಾರೆ, ಎಲ್ಲ ಸಮುದಾಯದ ಎಲ್ಲ ತರದವ್ರು ಇರ್ಬೇಕು ಅಂತ ಹೇಳ್ಬೇಕಾದ್ರೂ ನಮ್ದೇ ತುಂಬಾ ಅಂಬೇಡ್ಕರೇಟ್ ಈ ತರ ಎಲ್ಲ ಹೇಳ್ಕೊಳ್ಳೋರು ಕೂಡ ಅಲ್ಲಿ ಮಹಿಳಾ ಸಮಾನತೆ ಬಗ್ಗೆ ಹೆಚ್ಚಾಗಿ ಮಾತಾಡೋದು ಇಲ್ಲ. ಮತ್ತೆ ದಲಿತ ಮಹಿಳೆಯರಿಗೆ ಆ ತರದೊಂದು ಓರಿಯೆಂಟೇಶನ್ ಅಥವಾ ಅವ್ರು ಬರೀಲಿಕ್ಕೆ ಓದ್ಲಿಕ್ಕೆ ಸಹಾಯ ಆಗೋ ತರ ಕಾರ್ಯಕ್ರಮಗಳು ನಡೆದಿದ್ದು ಬಹಳ ಕಡಿಮೆ ಅನ್ಸುತ್ತೆ. ಈ ಪುಸ್ತಕದಲ್ಲಿ ಅದೊಂದು ಮಿಸ್. ಮತ್ತೆ ಇಲ್ಲಿನ ಪ್ರತಿಯೊಂದು ಲೇಖನ ಇತ್ತೀಚೆಗೆ ನಾವು ನೋಡ್ದ ಸಮಾಜದಲ್ಲಿ ನಡೀತಿರೋ ವಿಚಾರಗಳೇ ಆಗಿದ್ರು ಅದನ್ನ ನಾವು ಹೇಗೆ ಗ್ರಹಿಸ್ಬೇಕಿರುತ್ತೆ ಅನ್ನೋ ಕಣ್ಣೋಟ ಅಂತೂ ಕೊಡುತ್ತೆ. ನಂಗೆ ಬಹಳ ಇಷ್ಟ ಆಗಿದ್ದು SL ಭೈರಪ್ಪ ಜಾತಿವಾದಿಯೋ ಅಲ್ವೋ ಅನ್ನೋ ಲೇಖನ. ಇದೊಂದು ಲೇಖನ ಮುಂದಿಟ್ಬಿಟ್ಟು ನೀವು ಯಾರಿಗೆ ಆಗಲಿ SL ಭೈರಪ್ಪ ಜಾತಿವಾದಿ ಅಲ್ಲ ಅಂತ ಹೇಳೋಕ್ಕಾಗಲ್ಲ. ಅಷ್ಟು ಅಷ್ಟು ಮಾಹಿತಿ ಇದೆ ಪೂರ್ಣವಾಗಿ. ಅಂದ್ರೆ ಅವ್ರು ಬರೆದಂತ 34 ಪುಸ್ತಕಗಳನ್ನ ಪ್ರಕಟಿಸಿದವರು ಬ್ರಾಹ್ಮಣರು, ಅವ್ರು ನೋಡ್ಕೊಂಡವರು ಬ್ರಾಹ್ಮಣರು, ಅವರ ಸ್ನೇಹವಲಯ ಬ್ರಾಹ್ಮಣರು, ಪ್ರತಿಯೊಂದು ಬ್ರಾಹ್ಮಣರು ಅವರಿಂದ ಬರೋ ಲಾಭ ಕೂಡ ಬೇರೆ ಜಾತಿಗೆ ಹೋಗ್ಬಾರ್ದು ಅನ್ನೋ ಒಂದು ಮನಸ್ಥಿತಿ ಹೇಗೆ ಭೈರಪ್ಪನಲ್ಲಿ ಇತ್ತು ಅನ್ನೋದನ್ನ ಸಾಕ್ಷಿ ಸಮೇತ ಇಟ್ಟು ಬರೆದಿದ್ದಾರೆ. ಹಂಗಾಗಿ ಭೈರಪ್ಪ ಮಹಾನ್ ಸಾಹಿತಿ ಎನ್ನುವಕ್ಕಾದ್ರೂ ಕೂಡ ಯಾರಿಗೇ ಆದ್ರೂ ಈ ಪುಸ್ತಕ ಮುಂದಿಟ್ಟು ಇದನ್ನ ಓದ್ಬಿಟ್ಟು ಆಮೇಲೆ ಹೇಳಿ ಭೈರಪ್ಪ ಜಾತಿವಾದಿನೋ ಅಲ್ವೋ ಅಂದ್ರೆ ಯಾರಿಗೂ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಅಷ್ಟು ಕ್ಲಾರಿಟಿ ಈ ಪುಸ್ತಕದಲ್ಲಿದೆ. ನನಗೆ ನೇಪಾಳ ಜನ್ಜಿ ಚಳುವಳಿ ಅಂತೇನೋ ಮಾತಾಡ್ಬೇಕಾದ್ರೆ ಸರ್ ಅದ್ರ ಬಗ್ಗೆ ಒಂದು ಲೇಖನ ಬರೆದಿದ್ದಾರೆ. ಅದನ್ನ ಓದುತ್ತೆ ನನಗೆ ಭಾರತಕ್ಕೆ ನೇಪಾಳಕ್ಕಿರೋ ಕನೆಕ್ಷನ್ನು ಮತ್ತೆ ಇಲ್ಲಿನ ಬ್ರಾಹ್ಮಣ್ಯ ಅಲ್ಲಿ ಮಾಡಬಹುದಾದಂತ ಸಮಸ್ಯೆಗಳನ್ನ ನೋಡ್ಬೇಕಾದ್ರೆ ಶಾಕ್ ಅನ್ನಿಸ್ತು. ಅಂದ್ರೆ ಹಿಂದೂ ರಾಷ್ಟ್ರ ನೇಪಾಳ ಅಂತ ಕರೀತಲೇ ಇಲ್ಲಿನ RSS ಅಲ್ಲಿ ಅದರ ಅಂಗಸಂಸ್ಥೆಗಳ ತರ ಕಾರ್ಯನಿರ್ವಹಿಸೋ ಹೇಗೆ ಒಂದು ದೇಶನ ತನ್ನ ಹಿಡಿತದಲ್ಲಿ ಇಟ್ಕೊಂಡಿದೆ, ಅದು ಬಹುಸಂಖ್ಯಾತ ದಲಿತ ಸಮುದಾಯಗಳನ್ನ ಹೇಗೆ ತಲ್ಲಣಗೊಳಿಸಿದೆ. ಮತ್ತೆ ಮಾಧ್ಯಮಗಳು ಏನು ಇವತ್ತು ಮುಖ್ಯವಾಗಿ ಬ್ರಾಹ್ಮಣ ಶಾಹಿ ಮಾಧ್ಯಮಗಳಂತಾನೆ ಹೇಳ್ಬೇಕು. ಯಾಕಂದ್ರೆ ಎಲ್ಲ ಓನರು ಎಲ್ಲ ಮೇಲಂತದ ಹುದ್ದೆಗಳಲ್ಲಿರೋರೆಲ್ಲ ಬ್ರಾಹ್ಮಣರೇ ಆಗಿರೋದ್ರಿಂದ ಬ್ರಾಹ್ಮಣ ಶಾಹಿ ವ್ಯವಸ್ಥೆ ಅದನ್ನ ಹೇಗೆ ಸೈಡ್ ಲೈನ್ ಮಾಡುತ್ತೆ. ಜಂಜಿ ಚಳುವಳಿ ಅಂತನೋ ಯುವಕರ ಚಳುವಳಿ ಅಂತನೋ ಸೋಷಿಯಲ್ ಮೀಡಿಯಾದ ಕಾರಣಕ್ಕೆ ಚಳುವಳಿ ಆಯ್ತಂತನೋ ಬಿಂಬಿಸ್ಬೇಕಾದ್ರೆ ಈ ಪುಸ್ತಕ ಅದು ಎಲ್ಲಿಂದ ಶುರುವಾಯ್ತು, ಯಾಕೆ ಶುರುವಾಯ್ತು, ಹೇಗೆ ನಡೀತು, ಭಾರತದ ಅಂದ್ರೆ ತುಂಬಾ ಹಿಂದೆನೂ ಹೇಳ್ತಾ ಇದ್ರು ಭಾರತದ ಬ್ರಾಹ್ಮಣರನ್ನ ಬೇರೆ ಗ್ರಹದಲ್ಲಿ ತಗೊಂಡೋಗ್ಬಿಟ್ರು ಕೂಡ ಅಲ್ಲಿ ಒಂದು ಜಾತಿಯನ್ನ ಕ್ರಿಯೇಟ್ ಮಾಡಿ ಅಲ್ಲಿ ಸಾಮಾಜಿಕ ಅಸಮಾನತೆಯನ್ನ ಸೃಷ್ಟಿಸ್ತಾರೆ ಅಂತ. ಇದನ್ನ ನಾವು ನೇಪಾಳದ ಕುರಿತು ಸರ್ ಬರೆದಿರೋ ಲೇಖನದಲ್ಲಿ ನೋಡ್ಬೋದು. ಹಾಗೆ ಮಣಿಪುರದ ಬಗ್ಗೆ ಬರೀತಾ ಸರ್ದು ನನಗೆ ರಾಜ್ಕುಮಾರ್ ಬಗ್ಗೆ ಬರೆದಿರೋ ಆರ್ಟಿಕಲ್ ಬಹಳ ಇಷ್ಟ ಆಯ್ತು. ಮಣಿಪುರದ ಬಗ್ಗೆ ಬರೀತಾ ಸರ್ ಒಂದು ಇದನ್ನ ಕೊಡ್ತಾರ ಅಲ್ಲಿ, ಏನಂದ್ರೆ ಬಬ್ರುವಾಹನ ಸಿನಿಮಾದ ಚಿತ್ರಾಂಗದೆಗೆ ಅರ್ಜುನ ಏನ್ ಮಾಡಿದ್ನೋ ಭಾರತ ಇವತ್ತು ಮಣಿಪುರಕ್ಕೆ ಅದನ್ನೇ ಮಾಡ್ತಿದೆ ಅಂತ ಹೇಳ್ತಾರೆ. ಒಂದು ನೋವು ಅಂದ್ರೆ ಇಡೀ ಮಣಿಪುರನ್ನ ಹಿಂದೂಗಳ ಮೈತೈ ಸಮುದಾಯ ಜೊತೆ ನಿಂತ್ಕೊಂಡು ಪ್ರಧಾನಮಂತ್ರಿಯಿಂದ ಹಿಡಿದು ಕೇಂದ್ರ ಸರ್ಕಾರ ಅದನ್ನೊಂದು ವಶಕ್ಕೆ ತಗೊಳ್ಳೋಕೆ ಕುಕಿ ಸಮುದಾಯವನ್ನ ಏನು
ಅವರು ಡ್ರಗ್ಸ್ ಅಡಿಕ್ಟ್ಗಳು, ಅವರು ದೇಶದ್ರೋಹಿಗಳು, ಅವರು ಕ್ರಿಶ್ಚಿಯನ್ಗಳು ಅಂತ ಹೇಳಿ ಮನುಷ್ಯರನ್ನ ಹೇಗೆ ಜಾತಿ ಆಧಾರದಲ್ಲಿ ಚೂರ್ ಮಾಡ್ಬೋದು ಹಾಗೆ ಚೂರ್ ಮಾಡಿ ಒಂದು ಇಡೀ ರಾಜ್ಯ ಹೊತ್ತಿ ಉರಿಬೇಕಾದ್ರೆ ದೇಶವಾಗಿ ನಮ್ಗೆ ಅದಕ್ಕೇನು ಸಂಬಂಧನೇ ಇಲ್ಲ ಅಂತ ಇರೋ ಪರಿಸ್ಥಿತಿ ಇದೆಯಲ್ಲ, ಅದು ಬ್ರಾಹ್ಮಣವಾದ ಅಥವಾ ಮನುವಾದ ಮಾಡ್ಬೋದಾದಂತ ಅತ್ಯಂತ ಆಳವಾದ ಕ್ರೌರ್ಯಕ್ಕೆ ಉದಾಹರಣೆ ಅಂತ ನನ್ಗನ್ಸುತ್ತೆ. ಇಲ್ಲಿ ತುಂಬಾ ಲೇಖನಗಳು ಇವಾಗ ರಾಜ್ಕುಮಾರ್ ಬಗ್ಗೆ ಮಾತಾಡ್ತಾ ತುಂಬಾ ಪುಸ್ತಕಗಳನ್ನ ಓದಿದೀವಿ, ಮಾತಾಡ್ತಿದೀವಿ, ಸುತ್ತಮುತ್ತ ಕೇಳ್ತಾನೆ ಇರ್ತೀವಿ. ಅವ್ರ ಅವರ ಬಗ್ಗೆ ಜಾತಿವಾದಿಗಳು ನಡೆಸಿದ ಕ್ರೌರ್ಯ ಅಂದ್ರೆ ತುಂಬಾ ದೊಡ್ಡ ದೊಡ್ಡ ಪತ್ರಕರ್ತರು ನಮ್ ಜೊತೆ ಕುತ್ಕೊಂಡಿರ್ತಾರೆ. ರಾಜ್ಕುಮಾರ್ ಬಗ್ಗೆ ಮಾತಾಡ್ಬೇಕಾದ್ರೆ ಏನ್ ಬಿಡ್ರಿ ದೊಡ್ಡ ಮನೆಯವರು, ಸರ್ವಾಧಿಕಾರಿಗಳು, ಅವ್ರು ಎಷ್ಟೊಂದ್ ಜನನ ಸಾಯಿಸ್ಬಿಟ್ಟಿದ್ದಾರೆ, ಪುನೀತ್ ರಾಜ್ಕುಮಾರ್ ಹಂಗೆ ಹಿಂಗೆ ಅಂತ ತುಂಬಾ ಓದ್ಕೊಂಡಿರೋ, ತುಂಬಾ ಒಳನೋಟಗಳಿರೋ ದೊಡ್ಡ ದೊಡ್ಡ ಪತ್ರಕರ್ತರು ಮಾತಾಡೋದನ್ನ ನಾನು ಕೇಳಿದೀನಿ ನನ್ನ ಜೊತೆ ಚರ್ಚೆ ಮಾಡುವಾಗ. ಅಥವಾ ಜಗಳ ಆಡ್ಬೇಕಾದ್ರೆ ಭಾರತಿಗೆ ಹಂಗಾಗಿತ್ತು, ಆ ಹುಡುಗಿ ಹಿಂಗಾಗಿತ್ತು ಅಂದ್ರೆ ಒಬ್ಬ ಮನುಷ್ಯನ ವ್ಯಕ್ತಿತ್ವನ ನಾವು ತುಂಬಾ ಸರ್ತಿ ತುಂಬಾ ಇದ್ ಮಾಡ್ಬೇಕಿಲ್ಲ. ರಾಜ್ಕುಮಾರ್ ಎಲ್ಲೇ ನಿಂತ್ಕೊಂಡು ಮಾತಾಡಿದ್ರು ಅವ್ರ ಸರಳತೆ ಅಥವಾ ಅವ್ರ ಇಡೀ ಕುಟುಂಬ ಕನ್ನಡ ಚಿತ್ರರಂಗಕ್ಕೆ ಯಾರ್ಯಾರನ್ನ ಕರ್ಕೊಂಬಂದ್ರು, ಯಾರ್ಯಾರಿಗೆ ಸಿನಿಮಾ ಮಾಡಿದ್ರು, ಯಾವ ತರ ನಡ್ಕೊಂಡ್ರು, ಅವ್ರ ವಿರುದ್ಧ ಎಲ್ಲಿನ ಜಾತಿವಾದಿಗಳು ನಡ್ಕೊಂಡಿದ್ದೆಲ್ಲ ನಮ್ಗೆ ಗೊತ್ತಿದೆ. ಆದ್ರೆ ಇವತ್ತಿಗೂ ರಾಜ್ಕುಮಾರ್ ಸಮಾಧಿ ವಿಷಯ ತೆಗೆದು ಚರ್ಚೆ ಮಾಡ್ಬೇಕಾದ್ರೂ ಅಲ್ಲಿ ವಿಷ್ಣುವರ್ಧನ್ ಪ್ರಶ್ನೆ ಬರುತ್ತೆ. ವಿಷ್ಣುವರ್ಧನ್ ರಾಜ್ಕುಮಾರ್ ಕಾಲಘಟ್ಟದವನು ಅಲ್ಲ, ಅಥವಾ ಅಷ್ಟು ದೊಡ್ಡ ನಟನೂ ಅಲ್ಲ, ಏನೂ ಅಲ್ದಿದ್ರು ರಾಜ್ಕುಮಾರ್ ವಿಷಯ ಬಂದ ತಕ್ಷಣ ನಮ್ ವಿಷ್ಣು ಅಣ್ಣಂಗೆ ಅನ್ಯಾಯ ಆಯ್ತು. ಹಂಗ್ ಮಾತಾಡೋರ್ಗೆ ಏನ್ ಗೊತ್ತಿದೆ, ಯಾಕೆ ಗೊತ್ತಿದೆ, ಅದೆಲ್ಲ ಆ ರೂಮರ್ಸ್ ಅಷ್ಟು ಸ್ಟ್ರಾಂಗ್ ಆಗಿ, ಅವ್ರು ಸತ್ತು ಇಷ್ಟು ವರ್ಷ ಆದ್ಮೇಲೂ ಆ ರೂಮರ್ಸ್ ಅಷ್ಟು ಸ್ಟ್ರಾಂಗ್ ಆಗಿ ಹೆಂಗ್ ಉಳಿದಿದೆ, ಇಲ್ಲಿನ ಮಾಧ್ಯಮಗಳು ಅದಕ್ಕೋಸ್ಕರ ಹೆಂಗ್ ಕೆಲಸ ಮಾಡಿದೆ ಅನ್ನೋದನ್ನ ನೋಡ್ಬೋದು. ಒಂದು ಇಲ್ಲಿನ ಮಿತಿಗಳಂದ್ರೆ, ಒಂದು ಪತ್ರಿಕೆಗೆ ಒಂದು ಅಂಕಣ ಬರಿಬೇಕಾದ್ರೆ ಒಬ್ಬ ಲೇಖಕನಿಗಿರೋ ಮಿತಿಗಳ ಬಗ್ಗೆ ನಮ್ಗೆ ಗೊತ್ತಿದೆ. ಆ ಮಿತಿಗಳ ಒಳಗೂ ಕೂಡ ಒಂದು ಸಮಾಜಶಾಸ್ತ್ರೀಯ ದೃಷ್ಟಿಕೋನವನ್ನ ಕೊಡೋದ್ರಲ್ಲಿ ಕಾಸ್ಟ್ ಪಾಲಿಟಿಕ್ಸ್ ತುಂಬಾ ಉತ್ತಮ ಕೃತಿ ಅಂತ ಹೇಳ್ತೀನಿ. ಇದು ಇನ್ನೂ ಸರಳವಾಗಿ ಇವಾಗ ನಮ್ಗೇನಾಗುತ್ತೆ, ನಾವೇನೇ ಮಾತಾಡ್ಬೇಕಾದ್ರೂ ಭಾಷೆ ಒಂದು ಮಿತಿ ಆಗ್ಬಿಡುತ್ತೆ. ನಾವ್ ಇಂಗ್ಲಿಷ್ ಸಾಹಿತ್ಯ ಓದ್ಕೊಂಡ್ ಬಂದಿರಲ್ಲ, ತುಂಬಾ ಒಳ್ಳೊಳ್ಳೆ ಪುಸ್ತಕಗಳು ಕನ್ನಡದಲ್ಲಿ ಸಿಗೋದು ಕಷ್ಟ. ಕನ್ನಡಕ್ಕೆ ಬಂದ್ರೆ ಸಹ ಅದರ ಭಾಷೆ ಓದೋ ತರ ಇರಲ್ಲ, ಗೂಗಲ್ ಟ್ರಾನ್ಸ್ಲೇಟ್ ತರ ಇರುತ್ತೆ. ಸೊ ಸರ್ರು ಕನ್ನಡದ ಆಲೋಚನೆ ಮೂಲಕನೇ ಕನ್ನಡದಲ್ಲಿ ಕೊಟ್ಟಿರೋ ಈ ಸಮಾಜಶಾಸ್ತ್ರೀಯ ಪುಸ್ತಕ ಇವತ್ತಿನ ಓದಿಗೆ ಬಹಳ ಮುಖ್ಯ. ಈ ತರ ಇನ್ನೂ ಸರಳವಾಗಿ ಸಮಾಜಶಾಸ್ತ್ರೀಯ ದೃಷ್ಟಿಕೋನದಲ್ಲಿ ಪುಸ್ತಕಗಳು ಬರಬೇಕು ಅಂತ ಹೇಳ್ತೀನಿ. ಥ್ಯಾಂಕ್ ಯು.